ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ಬೆಳಗಾವಿಯಲ್ಲಿ 2 ವರ್ಷಗಳ ಹೋರಾಟಕ್ಕೆ ಈಗ ಸದ್ಯ ಮುಕ್ತಿ ಸಿಕ್ಕಿರ್ತದ್ದು. ಈಗ ಮತ್ತೊಂದು ಏನು ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಲ್ಲಿನ ನಾಗರಿಕರು ಇಡ್ತಾ ಇದ್ದಾರೆ. ಪ್ರಮುಖ ಇದಕ್ಕೆ ಕಾರಣ ಏನು ಅಂತಂದರೆ ಬೆಳಗಾವಿಗೆ ವಂದೇ ಭಾರತ್ ರೈಲು ಬೇಕು ಅಂತಕ್ಕಂಥದ್ದು. ಕಳೆದ 2 ವರ್ಷಗಳ ಹಿಂದೆಲೂ ಕೂಡ ಬೆಳಗಾವಿಗೆ ವಂದೇ ಭಾರತ್ ರೈಲು ಬೇಕು, ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ ಸಂಪರ್ಕಿಸುವ ವಂದೇ ಭಾರತ್ ರೈಲು ಬೇಕು ಅಂತೇಳಿ ಇಲ್ಲಿನ ಜನ ಬೇಡಿಕೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಮನ್ನಣೆಯನ್ನು ಕೊಟ್ಟಿತ್ತು. ಬೆಳಗಾವಿಯಿಂದ ಬೆಂಗಳೂರು ವಂದೇ ಭಾರತನ ರೈಲು ಪ್ರಾಯೋಗಿಕವಾಗಿ 1 ದಿನ ಓಡಿತ್ತು. ಬಳಿಕ ಅದು ಹುಬ್ಬಳ್ಳಿಯ ಏನು ರಾಜಕಾರಣಿಗಳ ಒತ್ತಡಕ್ಕೆ ಅದು ಹುಬ್ಬಳ್ಳಿಗೆ ಮಾತ್ರ ಸೀಮಿತವಾಗಿತ್ತು, ಬೆಳಗಾವಿಗಳಿಗೆ ಓಡಲಿಲ್ಲ ಅಂತಕ್ಕಂಥ ಆರೋಪಗಳು ಆ ಸಂದರ್ಭದಲ್ಲಿ ಪ್ರಬಲವಾಗಿ ಕೇಳಿಬಂದಿದ್ದು. ಮತ್ತು ಏನು ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಏನು ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆ ಮಾಡಿದಾಗ ಕೂಡ ಹೋದಲೆಲ್ಲ ವಂದೇ ಭಾರತ್ ರೈಲನ್ನು ಬೆಳಗಾವಿಯಿಂದ ಬೆಂಗಳೂರಿಗೆ ಬಿಡಿಸಿ ಅಂತಕ್ಕಂಥ ಕೂಗನ್ನು ಇಲ್ಲಿನ ಜನ ಇಟ್ಟಿರೋದು. ಅದಕ್ಕೆ 2 ವರ್ಷಗಳ ಸುದೀರ್ಘ ಹೋರಾಟದ ಬಳಿಕ ಇತ್ತೀಚೆಗೆ ಈಗ 2 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿನೇ ಸ್ವತಃ ಬೆಳಗಾವಿಯ ವಂದೇ ಭಾರತ್ ರೈಲಿಗೆ ಹಸಿರಿನ ನಿಶಾರೆಯನ್ನು ತೋರಿಸಿದ್ದಾರೆ. ಈಗ ವಂದೇ ಭಾರತ್ ರೈಲು ಬೆಳಗಾವಿಯಿಂದ ಬೆಂಗಳೂರಿಗೆ ಪ್ರಯಾಣ ಆರಂಭ ಮಾಡಿದೆ. ಆದರೆ ಈಗ ಮತ್ತೊಂದು ಕೂಗನ್ನು ಬೆಳಗಾವಿ ಜನ ಪ್ರಬಲವಾಗಿರ್ತಿದೆ. ಅದ್ರ ಸಮಯದ ಬದಲಾವಣೆಯನ್ನು ಮಾಡಬೇಕು ಮತ್ತು ದರ ಹೆಚ್ಚಿದೆ, ದರವನ್ನು ಕೂಡ ಕಡಿಮೆ ಮಾಡಬೇಕು ಅಂತಕ್ಕಂಥ 2 ಬೇಡಿಕೆಯನ್ನು ಈಗ ಕೇಂದ್ರ ಸರ್ಕಾರದ ಮುಂದೆ ಇಡ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಬೆಳಗ್ಗೆ 5:40ಕ್ಕೆ ಇಲ್ಲಿಂದ ಏನು ವಂದೇ ಭಾರತ್ ಟ್ರೈನು ಬಿಡಲಿದೆ. ಅಲ್ಲಿದು ವಂದೇ ಭಾರತ್ ರೈಲನ್ನ ಹಿಡಿಯೋಕ್ಕೆ ಸಾಕಷ್ಟು ಕಷ್ಟ ಅಂತಕ್ಕಂಥದ್ದು ಇಲ್ಲಿನ ಜನರ ಏನು ಬೇಡಿಕೆ ಏನು ಹೇಳಿಕೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದಕ್ಕೆ ಏನು ಅಂತಂದರೆ ಬೆಳಗ್ಗೆ 5:40ಕ್ಕೆ ಇಲ್ಲಿಂದ ಬಿಟ್ಟರೆ ಅಲ್ಲಿ 2 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರನ್ನ ತಲುಪುತ್ತೆ. ಬೆಂಗಳೂರನ್ನ 2:20ಕ್ಕೆ ಬಿಟ್ಟರೆ ಇಲ್ಲಿ ರಾತ್ರಿ ಸುಮಾರು 10:40ಕ್ಕೆ ಬೆಳಗಾವಿಗೆ ಬರುತ್ತೆ ಈ ಟ್ರೈನು. ಇದು ಜನಸಾಮಾನ್ಯರಿಗೆ ಕಷ್ಟ. ಆ ಒಂದು 11 ಗಂಟೆ ವೇಳೆಯಲ್ಲಿ ರೈಲ್ವೆ ನಿಲ್ದಾಣದಿಂದ ತಮ್ಮ ಊರುಗಳಿಗೆ ತಮ್ಮ ಸ್ಥಳಗಳಿಗೆ ತಲುಪೋದು ಕಷ್ಟ. ಹೀಗಾಗಿ ಈ ಒಂದು ಸಮಯವನ್ನು ಬದಲಾವಣೆ ಮಾಡಿ ಇಲ್ಲವೇ ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಮತ್ತೊಂದು ಟ್ರೈನ್ ಆಗಿ ಇದಾಗುತ್ತೆ, ಇದು ಬೆಳಗಾವಿಗೆ ಇದರ ಅನುಕೂಲ ಆಗಲ್ಲ ಅಂತಕ್ಕಂಥದ್ದು ಜನ ಈಗ ಮಾತಾಡ್ತಾ ಇದ್ದಾರೆ. ವಂದೇ ಭಾರತ್ ರೈಲು ಬೆಳಗಾವಿಗೆ ಅತ್ಯಂತ ಅವಶ್ಯಕ. ಯಾಕಂದರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಈ ಹಿಂದೆ ಸಂಪರ್ಕ ಮಾಡಬೇಕಾದ್ರೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗುವಂಥ ಎಲ್ಲ ಬಸ್ಗಳು ಟ್ರೈನ್ಗಳು ಮುಗ್ತಿತ್ತು. ಆದರೆ ಕೆಲ ವರ್ಷಗಳ ಹಿಂದೆ ಈಗ ಸಂಪರ್ಕ ಹೆಚ್ಚಾಗಿರ್ತಕ್ಕಂಥದ್ದು ಖಾಸಗಿ ಬಸ್ಗಳಾಗಿರ್ಬೋದು, ಮತ್ತೊಂದು ಕಡೆ ಸರ್ಕಾರಿ ಬಸ್ಗಳು 9:30 11 ಗಂಟೆವರೆಗೂ ಕೂಡ ಈಗ ಬಸ್ ಇದೆ. ಮತ್ತೊಂದು ಕಡೆ ಏನು ಪ್ರಮುಖವಾಗಿ ಏನು ಅಂತಂದರೆ ಏನು ಸುರೇಶ್ ಅಂಗಡಿ ಅವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದ ವೇಳೆಯಲ್ಲಿ ಒಂದು ಟ್ರೈನನ್ನು ಆರಂಭ ಮಾಡಿದ್ರು. ಆ ಟ್ರೈನ್ ಬೆಳಗಾವಿ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಅದು ಏನು ಸುರೇಶ್ ಅಂಗಡಿ ಟ್ರೈನ್ ಅಂತಲೇ ಹೆಸರಿಡದೇ ಇದ್ರೂ ಕೂಡ ಅದು ಸುರೇಶ್ ಅಂಗಡಿ ಟ್ರೈನನ್ನೇ ಆಡು ಭಾಷೆಯಲ್ಲಿ ಇಲ್ಲಿನ ಜನ ಕರೆಯುವಂಥ ಮಟ್ಟಿಗೆ ಅದು ಖ್ಯಾತಿಯನ್ನು ಗಳಿಸಿದೆ. ಈಗ ವಂದೇ ಭಾರತ್ ರೈಲು ಕೂಡ ಸಮಯ ಬದಲಾವಣೆ ಮತ್ತು ದರ ಏನಿದೆ ಆ ದರವನ್ನು ಕಡಿಮೆ ಮಾಡಿದ್ರೆ ಜನರಿಗೆ ಸಾಕಷ್ಟು ಅನುಕೂಲ ಆಗಲಿದೆ ಅಂತಕ್ಕಂಥ ಬೇಡಿಕೆಯನ್ನು ಬೆಳಗಾವಿಗರು ಇಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿಯಿಂದ ಪುಣೆಗೂ ಕೂಡ ಒಂದು ಏನು ವಂದೇ ಭಾರತ್ ರೈಲು ಆಗಿತ್ತು, ಅದು ಮುಂದೆ ಹುಬ್ಬಳ್ಳಿಯವರೆಗೂ ಕೂಡ ಎಕ್ಸ್ಟೆನ್ಷನ್ ಆಯಿತು. ಆ ಒಂದು ಟ್ರೈನು ವಾರದಲ್ಲಿ 3 ದಿನ ಈಗ ಸದ್ಯ ಓಡ್ತಾ ಇದೆ. ವಾರದಲ್ಲಿ 3 ದಿನ ಸಾಕಾಗಲ್ಲ, ವಾರದ 6 ದಿನಗಳ ಕಾಲ ಪುಣೆಗೆ ಓಡಬೇಕು. ಯಾಕಂದರೆ ಬೆಳಗಾವಿಯಿಂದ ಪುಣೆಗೆ ಸಾಕಷ್ಟು ಸಂಪರ್ಕ ಇರತಕ್ಕಂಥದ್ದು, ಉದ್ಯಮ ಆಗಿರ್ಬೋದು, ಸಾಕಷ್ಟು ಜನ ಇಲ್ಲಿ ಓಡಾಟ ಮಾಡ್ತಾರೆ. ಈ ವಂದೇ ಭಾರತ್ ರೈಲು ವಾರದಲ್ಲಿ 6 ದಿನ ಆದರೆ ಇನ್ನಷ್ಟು ಜನರಿಗೆ ಇದು ಅನುಕೂಲ ಆಗಲಿದೆ ಅಂತಕ್ಕಂಥದ್ದು ಬೆಳಗಾವಿಗರ ಬೇಡಿಕೆಯಾಗಿದೆ. ಒಟ್ಟಾರೆ ಏನು ಬೆಳಗಾವಿಯಲ್ಲಿ ವಂದೇ ಭಾರತ್ ರೈಲಿಗಾಗಿ ಏನು 2 ವರ್ಷಗಳ ಹೋರಾಟವನ್ನು ಮಾಡಿದ್ರು. ಈಗ ಸಮಯ ಬದಲಾವಣೆ ಮತ್ತು ದರದಕ್ಕೂ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಕೂಡ ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಬೆಳಗಾವಿ ವಂದೇ ಭಾರತ್ ಟ್ರೈನ್ ಇದೆ ಮತ್ತು ಇನ್ನೂ ಅನೇಕ ಟ್ರೈನ್ಗಳು ಬೆಳಗಾವಿಗೆ ಬರಬೇಕಿತ್ತು. ಆದರೆ ಬೆಳಗಾವಿಗೆ ಹುಬ್ಬಳ್ಳಿಯಿಂದ ಲೋಂಡಾ ಮಾರ್ಗವಾಗಿ ಬರೋದು ದೊಡ್ಡ ಶಾಪವಾಗಿರ್ತಕ್ಕಂಥದ್ದು. ಇಲ್ಲಿಂದ ರೈಲ್ವೆ ಮೂಲಕ ಹುಬ್ಬಳ್ಳಿಗೆ ತಲುಪಬೇಕಾದ್ರೆ 3 ರಿಂದ 3.5 ಗಂಟೆ ಸಮಯ ಇರುತ್ತೆ. ಇದು ದೊಡ್ಡ ಶಾಪವಾಗಿದೆ. ಹೀಗಾಗಿ ಏನು ಕಿತ್ತೂರು ಮೂಲಕ ಸರ್ವೆ ಆಗಿರ್ತಕ್ಕಂಥದ್ದು ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಮುಗ್ದಿದೆ ಅಂತೇಳಿ ಜಗದೀಶ್ ಶೆಟ್ಟರ್ ಹೇಳ್ತಿದ್ದಾರೆ. ಆ ಒಂದು ಕಾಮಗಾರಿ ಶೀಘ್ರವೇ ಮುಗಿದ್ರೆ ಬೆಳಗಾವಿ ಜನರಿಗೆ ಹುಬ್ಬಳ್ಳಿ ಏನು ಮಹಾನಗರಕ್ಕೆ ತಲುಪೋದು ಬಹಳ ಸುಲಭವಾಗಲಿದೆ. ಒಂದು ಬಸ್ನಲ್ಲಿ ಹೋದರೆ 1.5 ಗಂಟೆ, ಆದರೆ ಟ್ರೈನಲ್ಲಿ ಹೋದರೆ 3.5 ಗಂಟೆ ಸಂಚಾರವನ್ನು ಮಾಡಬೇಕಿದೆ. ಆ ಒಂದು ಯೋಜನೆಯನ್ನು ಸುರೇಶ್ ಅಂಗಡಿ ಕನಸಿನ ಯೋಜನೆಯನ್ನು ಪೂರ್ಣಗೊಳಿಸಿ ನಂತರ ಏನು ಅಂತಂದರೆ ಬೆಳಗಾವಿಗೆ ಇನ್ನೂ ಸಾಕಷ್ಟು ಹೊಸ ಟ್ರೈನ್ಗಳು ಬರುವಕ್ಕೆ ಹಾದಿ ಸುಲಭ ಆಗುತ್ತೆ. ಇಲ್ಲವಾದಲ್ಲಿ ಬೆಳಗಾವಿಯ ಜನ ಏನು ಹುಬ್ಬಳ್ಳಿ ಧಾರವಾಡ ತಲುಪಕ್ಕೆ ಸುಮಾರು 3.5 ಗಂಟೆ. ಈಗ ವಂದೇ ಭಾರತ್ ಟ್ರೈನು ಬೆಳಗಾವಿಗಿಂತಲೂ ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ 2ನೇ ಟ್ರೈನ್ ಆಗಿ ಅಲ್ಲಿ ಜನರಿಗೆ ಸಾಕಷ್ಟು ಅನುಕೂಲವನ್ನು ಕೊಡಲಿದೆ. ಹೀಗಾಗಿ ಈ ಒಂದು ಯೋಜನೆಯನ್ನು ಶೀಘ್ರದಲ್ಲೇ ಮುಗಿಸಬೇಕು ಅಂತಕ್ಕಂಥದ್ದು ಬೆಳಗಾವಿ ಜನರ ಆಗ್ರಹವಾಗಿದೆ. ಮತ್ತು ವಂದೇ ಭಾರತ್ ರೈಲಿನ ಸಮಯವನ್ನು ಬದಲಾವಣೆ ಮಾಡಬೇಕು, ಜೊತೆಗೆ ಏನು ಅಂತಂದರೆ ದರವನ್ನು ಕೂಡ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಜನರ ಬೇಡಿಕೆಯಾಗಿದೆ.